ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ರೈತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರೈತರ ಮೆಕ್ಕೆಜೋಳ ಖರೀದಿಯನ್ನ ಡಬಲ್ ಮಾಡಿದೆ ರಾಜ್ಯ ಸರ್ಕಾರ. ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ರಾಜ್ಯದ ಮೆಕ್ಕೆಜೋಳ ಬೆಳೆಗಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ರೈತರ ಮೆಕ್ಕೆಜೋಳ ಖರೀದಿಯನ್ನ ಸರ್ಕಾರ ಡಬಲ್ ಮಾಡಿದೆ. ಅಂದ್ರೆ 20 ಕ್ವಿಂಟಾಲ್ ಬದಲಿಗೆ 50 ಕ್ವಿಂಟಾಲ್ ಖರೀದಿಗೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಪ್ರತಿ ರೈತರಿಂದ 20 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಗೆ ಆದೇಶ ಮಾಡಲಾಗಿತ್ತು. ಆಮೇಲೆ 1 ಕ್ವಿಂಟಾಲ್ಗೆ 2400 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡಿ ಖರೀದಿ ಮಾಡೋದಾಗಿ ತಿಳಿಸಿತ್ತು ಸರ್ಕಾರ. ಆದ್ರೆ ಒಬ್ಬ ರೈತನ ಬಳಿ 20 ಕ್ವಿಂಟಾಲ್ ಮೆಕ್ಕೆಜೋಳ ಮಾತ್ರ ಖರೀದಿ ಅನ್ನುವಂತ ವಿಚಾರ ಏನಿದೆ, ಅದಕ್ಕೆ ರೈತರ ಒಪ್ಪಿಗೆ ಇರಲಿಲ್ಲ. ಅದಕ್ಕೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಸಿಎಂ ಅವರನ್ನ ಭೇಟಿ ಮಾಡಿ ಖರೀದಿ ಹೆಚ್ಚಿಸುವಂತೆ ಮನವಿ ಮಾಡಿದ್ರು. ಈ ಹಿನ್ನೆಲೆ 20 ಕ್ವಿಂಟಾಲ್ ಬದಲಿಗೆ 50 ಕ್ವಿಂಟಾಲ್ ಖರೀದಿಗೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಬೆಂಬಲ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಿಲ್ಲ. ಅಂದರೆ 2400 ರೂಪಾಯಿ ಏನಿದೆ ಅದು ಯಥಾ ಪ್ರಕಾರ ಇರುತ್ತೆ. KMF ಮೂಲಕ ಮೆಕ್ಕೆಜೋಳವನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ರೈತರಿಗಾಗಿ ರಾಜ್ಯದ 5 ಕಡೆ ಖರೀದಿ ಕೇಂದ್ರಗಳನ್ನು KMF ಓಪನ್ ಮಾಡಿದೆ. ಮೆಕ್ಕೆಜೋಳ ಮಾರಾಟ ಮಾಡುವ ರೈತರ ಮೊದಲು ನೋಂದಣಿಯನ್ನು ಮಾಡಿಕೊಳ್ಬೇಕು. ಅದಾದಮೇಲೆ ಕೃಷಿ ಇಲಾಖೆ ಇ-ಗವರ್ನೆನ್ಸ್ NIC ಮೂಲಕ ರೈತರು ರಿಜಿಸ್ಟರ್ ಮಾಡ್ಕೋಬೇಕು. ರೈತರಿಗೆ ಖರೀದಿ ಕುರಿತು SMS ಏನಿರುತ್ತೆ ಆ SMS ಮೂಲಕ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ಆಗುತ್ತೆ. ಮೊದಲಿಗೆ 20 ಕ್ವಿಂಟಾಲ್ ವಿಚಾರ ಏನಿದೆ ಅದು ರೈತರಿಗೆ ಒಪ್ಪಿಗೆ ಇರಲಿಲ್ಲ. ಬಟ್ ನಿನ್ನೆ ಅಧಿವೇಶನಕ್ಕೂ ಮುನ್ನವೇ ಇದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಸಹಜವಾಗಿ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಲಾಭ ಕೂಡ ಆಗುತ್ತೆ. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಖರೀದಿಗೆ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇದ್ವು. ರೈತರಿಂದ ಖರೀದಿಯ ಗರಿಷ್ಠ ಮಿತಿಯನ್ನ ಸರ್ಕಾರ 20 ಕ್ವಿಂಟಾಲ್ನಿಂದ 50 ಕ್ವಿಂಟಾಲ್ಗೆ ಹೆಚ್ಚಿಸಿ ಒಂದು ರೀತಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಧಿವೇಶನಕ್ಕೂ ಮೊದಲೇ. ಆ ಮೂಲಕ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಒಂದು ರೀತಿ ರೈತರಿಗೆ ಸಿಹಿ ಸುದ್ದಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಸರ್ಕಾರದ ತಿದ್ದುಪಡಿ ಆದೇಶದಲ್ಲಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಲಭ್ಯ ಆಗುವಂತಹ ರೈತರು ಹೊಂದಿರುವ ಜಮೀನೇನಿರುತ್ತೆ ಅದರ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಪ್ರತಿ ಎಕರೆಗೆ 12 ಕ್ವಿಂಟಾಲ್ನಂತೆ ಪ್ರತಿ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಮೆಕ್ಕೆಜೋಳ ಉತ್ಪನ್ನವನ್ನು ಬೆಂಬಲ ಬೆಲೆ ದರ 2400 ರೂಪಾಯಿ ಏನಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಬಟ್ ಆದರೆ ಪ್ರತಿ ತಲಾ ರೈತನಿಂದ 20 ಕ್ವಿಂಟಾಲ್ ಏನು ಖರೀದಿ ಮಾಡ್ತೀವಿ ಅಂತ ಸರ್ಕಾರ ಈ ಮುಂಚೆ ಹೇಳಿತ್ತು. ಅದಕ್ಕೆ ಒಂದಷ್ಟು ಜನ ರೈತರು ಅದಕ್ಕೆ ಒಪ್ಪಿರಲಿಲ್ಲ, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವಂಥ ಕೆಲಸ ಕೂಡ ಆಗಿತ್ತು. ಹೀಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೊಟ್ಟಿರುವಂಥ ಆದೇಶದಲ್ಲಿ 20 ಕ್ವಿಂಟಾಲ್ ಬದಲಿಗೆ 50 ಕ್ವಿಂಟಾಲ್ ಖರೀದಿಗೆ ಸದ್ಯ ರಾಜ್ಯ ಸರ್ಕಾರ ಮುಂದಾಗಿರೋದು ರೈತರಿಗೂ ಕೂಡ ಒಂದು ರೀತಿ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಇಲ್ಲ ಅಂತ ಅಂದರೆ ಒಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಅದಾದಮೇಲೆ ಅದು ಒಂದು ರೀತಿ ತಣ್ಣಗಾಯಿತು. ಅದರ ಬೆನ್ನಲ್ಲೇ ಮೆಕ್ಕೆಜೋಳ ಬೆಳೆಯುವಂತಹ ಬೆಳೆಗಾರರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು, ಪ್ರತಿಭಟನೆಗೆ ಮುಂದಾಗಿದ್ರು. ಆಮೇಲೆ ಇನ್ಫ್ಯಾಕ್ಟ್ ಇವತ್ತು ಅಧಿವೇಶನಕ್ಕೆ ಹೋಗುವಂತಹ ಶಾಸಕರು, ಸಚಿವರು, ಅಧಿಕಾರಿಗಳನ್ನು ತಡಿಬೇಕು, ಹೆದ್ದಾರಿಗಳನ್ನು ಬಂದ್ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ರು. ಬಟ್ ಆದರೆ ಅವರಿಗೆ ಅನುಮತಿ ಸಿಕ್ಕಿರಲಿಲ್ಲ. ಬಟ್ ಅನುಮತಿ ಸಿಕ್ಕಿಲ್ಲ ಅಂತ ಅಂದರೂ ಕೂಡ ಅದಕ್ಕೆ ಸೆಡ್ ಹೊಡೆದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು, ನಾವು ಹೆದ್ದಾರಿಯನ್ನು ಬಂದ್ ಮಾಡ್ತೀವಿ ಅಂತೇಳಿ. ಹಾಗಾಗಿ ಸಹಜವಾಗಿ ನಿರೀಕ್ಷೆ ಇತ್ತು ಬೆಳಗಾವಿಗೆ ಹೋಗುವಂತಹ ಸರ್ಕಾರದ ಅಧಿಕಾರಿಗಳಿಗೆ ಈ ಹೋರಾಟದ ಬಿಸಿ ಮುಟ್ಟುವಂತಹ ಎಲ್ಲ ಸಾಧ್ಯತೆಗಳಿತ್ತು. ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದ ಅವರು ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜ್, ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಯ NCERT ಮತ್ತು ಮೈಸೂರಿನ
ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ತರ್ಕ ಮತ್ತು ಮನೋವಿಜ್ಞಾನದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ಆಧುನಿಕ ಭಾರತದ ಜನಪ್ರಿಯ ಕಾದಂಬರಿಕಾರರಲ್ಲಿ ಒಬ್ಬರಾಗಿದ್ದ ಶ್ರೀಯುತರು ಸಮಗ್ರ ಅಧ್ಯಯನ ಮಾಡಿ ವಿಮರ್ಶಿಸಿ ತಮ್ಮದೇ ವಿಶಿಷ್ಟ ದಾಟಿಯಲ್ಲಿ ಕಾದಂಬರಿಗಳನ್ನು ರಚಿಸುತ್ತಿದ್ದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದು, ಭೀಮಕಾಯ ಸೇರಿದಂತೆ ಒಟ್ಟು 25 ಕಾದಂಬರಿಗಳು ಒಳಗೊಂಡಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವರು ರಚಿಸಿದ ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ, ಯಾನ, ಉತ್ತರಾಖಂಡ ಮತ್ತು ನಾಯಿ ನೆರಳು ಕಾದಂಬರಿಗಳು ಚಲನಚಿತ್ರಗಳಾಗಿ ನಿರ್ಮಾಣಗೊಂಡಿವೆ. ಅವರ ಎಲ್ಲಾ ಕಾದಂಬರಿಗಳಲ್ಲಿ ಅತ್ಯಂತ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ವ್ಯಕ್ತಪಡಿದ ಪರ್ವ ಕಾದಂಬರಿಯು ಮಹಾಭಾರತದ ಮಹಾಕಾವ್ಯದಲ್ಲಿನ ಸಾಮಾಜಿಕ ರಚನೆ, ಮೌಲ್ಯಗಳು ಮತ್ತು ಮರಣವನ್ನು ಬಹಳ ಪರಿಣಾಮಕಾರಿ ನಿರೂಪಿಸುತ್ತದೆ. ಅವರು ರಚಿಸಿದ ಅವರಣ ಕಾದಂಬರಿ ಪ್ರಕಟವಾದ 5 ತಿಂಗಳೊಳಗೆ 10 ಬಾರಿ ಮರುಮುದ್ರಣಗೊಂಡು ಭಾರತೀಯ ಸಾಹಿತ್ಯ ವಲಯಗಳಲ್ಲಿ ದಾಖಲೆಯನ್ನು ಸೃಷ್ಟಿಸಿತು. ಅವರು ಅನೇಕ ಕಾದಂಬರಿಗಳು ಇಂಗ್ಲಿಷ್ ಭಾಷೆ ಸೇರಿದಂತೆ ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. 1999ರಲ್ಲಿ ಕನಕಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಶ್ರೀಯುತರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದರು. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರ ಪ್ರಶಸ್ತಿ, ಡಾಕ್ಟರ್ ಬೆಟ್ಟಗಿರಿ ಕೃಷ್ಣ ಶರ್ಮಾ ಪ್ರಶಸ್ತಿ ಸೇರಿದಂತೆ 10 ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅತ್ಯಂತ ಸರಳ ವ್ಯಕ್ತಿತ್ವರಾಗಿದ್ದ ಶ್ರೀಯುತರು ತಮಗೆ ಸಂದ ಪ್ರಶಸ್ತಿಗಳ ಮೌಲ್ಯವನ್ನು ಬಡ ಜನರಿಗೆ ಹಾಗೂ ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಿದ್ದರು. ಅನನ್ಯ ಸಾಹಿತಿ, ಖ್ಯಾತ ಕಾದಂಬರಿಕಾರ ಶ್ರೀ SL ಭೈರಪ್ಪ ಅವರು ದಿನಾಂಕ 24/9/2025 ನಿಧನ ಹೊಂದಿರುತ್ತಾರೆ. ಶ್ರೀ MS ಉಮೇಶ್, ಚಲನಚಿತ್ರರಂಗದ ಜನಪ್ರಿಯ ಹಾಸ್ಯ ಕಲಾವಿದರಾಗಿದ್ದ ಶ್ರೀ MS ಉಮೇಶ್ ಅವರು ಏಪ್ರಿಲ್ 22, 1945 ಮೈಸೂರಿನಲ್ಲಿ ಜನಿಸಿದರು. ಕೆ ಹಿರಣ್ಣಯ್ಯ ಅವರ ಮಿತ್ರ ಮಂಡಳಿಯಲ್ಲಿ ಬಸವೇಶ್ವರ ನಾಟಕದಲ್ಲಿನ ಬಿಜ್ಜಲನ ಮಗನ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ತಮ್ಮ 4ನೇ ವರ್ಷದಲ್ಲಿ ರಂಗಭೂಮಿ ಪ್ರವೇಶಿಸಿದ ಶ್ರೀಯುತರು ನಟನೆಯ ಜೊತೆಗೆ ಪಿಯಾನೋ ವಾದಕರಾಗಿ, ಕುಂಚ ಕಲಾವಿದರಾಗಿ ಮತ್ತು ಹಾರ್ಮೋನಿಯಂ ವಾದಕರಾಗಿಯೂ ಖ್ಯಾತ ಗಳಿಸಿದರು. ಗುಬ್ಬಿ ವೀರನ ಕಂಪನಿಯಲ್ಲಿ ಪಳಗಿದ ಶ್ರೀಯುತರು ಹಲವಾರು ನಾಟಕಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು. 1959ರಲ್ಲಿ ಮಕ್ಕಳ ರಾಜ್ಯ ಚಲನಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಶ್ರೀಯುತರು ನಂತರ ಕಥಾ ಸಂಗಮ, ತಪ್ಪಿದ ತಾಳ, ಅನುಪಮ, ಕಾಮನ ಬಿಲ್ಲು, ಶ್ರುತಿ ಸೇರಿದಾಗ ಗಜಪತಿ ಗೌರವಭಂಗ, ಗೋಲ್ಮಾಲ್ ರಾಧಾಕೃಷ್ಣ, ಗುರು ಶಿಷ್ಯರು, ಡೇ ಡೆವಿಲ್ ಮುಸ್ತಫಾ ಸೇರಿದಂತೆ ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು. ಕಥಾ ಸಂಗಮ ಚಿತ್ರದ ತಿಮ್ಮರಾಯ್ ಪಾತ್ರಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಪಡೆದಿದ್ದ ಶ್ರೀಯುತರು ನಾಟಕ ಅಕಾಡೆಮಿಯ ಪ್ರಶಸ್ತಿ, ಮಹಾನಗರ ಪಾಲಿಕೆ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಖ್ಯಾತ ಹಾಸ್ಯ ನಟ ಶ್ರೀ MS ಉಮೇಶ್ ರವರು ದಿನಾಂಕ 30/11/2025 ನಿಧನ ಹೊಂದಿರುತ್ತಾರೆ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಕಳೆದ ಲಾಡ್ ಅವರೇ, ಆಫೀಸರ್ ಇಸ್ ಗೋಯಿಂಗ್ ಲಾರ್ಡ್ ಹೊಟ್ಟೋದ್ರ ಒಬ್ಬನೇ ಭಯ ಪಡದೇ ಇರೋನು. ಆಯ್ತು, ಬೆಲ್ಲ ಎಲ್ರೂ ಗೌರವ ಕೊಡ್ತಾರೆ, ಒಬ್ಬ ಕೊಡಲ್ಲ. ಓಕೆ, ಕಳೆದ ಅಧಿವೇಶನದ ನಂತರ ಈ ಮನೆಯ ಮಾನ್ಯ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ. ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ.
ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ